ಸರ್, ಈಗ ಕರೋನಾ ಈಗ ಡಿಸೆಂಬರ್ ತಿಂಗಳಲ್ಲಿ ಜಾಸ್ತಿ ಆಗ್ತದೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಕೊರೋನಾ ಮಾಮೂಲಿ ಎಲ್ಲ ಕಾಯಿಲೆಗಳು ಬಂದಂಗೆ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಅದಕ್ಕೆ ಯಾರು ಸಾರ್ವಜನಿಕರು ಅಂತಕ ಪಡೋ ಅಂಥ ವಿಚಾರ ಏನಲ್ಲ. ಮಾಮೂಲಿ ಹಿಂದೆ ಎಲ್ಲ ಬೇರೆ ಬೇರೆ ಥರ ಕಾಯಿಲೆಗಳು ಬರ್ತಾಯಿದ್ದು ಹೋಗ್ತಾ ಇರ್ತವೆ. ಅದೇ ರೀತಿ ಇದು ಆಯೊಂದು ಟೈಮಲ್ಲಿ ಅಂದರೆ ಈಗ ಶೀತ ಜಾಸ್ತಿ ಇದೆ, ಕೆಮ್ಮು, ನೆಗಡೆ, ಜ್ವರ ಇವೆಲ್ಲ ಕಾಮನ್ನಾಗಿ ಬರ್ತಾಯಿದ್ದಾವೆ. ಅದಕ್ಕೆ ತಲೆ ಕೆಡಿಸ್ಕೊಂಡು ಅಂತಕ ಪಡೋ ಅಂಥದ್ದು ಏನೋ ಆಗುತ್ತೆ ಅನ್ನೋ ಭಯ ಬೀಳೋ ಅಂಥದ್ದು ಏನು ಇರೋಲ್ಲ. ಇದ್ದದ್ರಲ್ಲಿ ಸ್ವಲ್ಪ ಡಿಸ್ಟೆನ್ಸನ್ನು ಕಾಪಾಡ್ಕೊಂಡು ಮಾಸ್ಕ್ ಧರಿಸ್ಕೊಂಡು ಅದಕ್ಕೇನಾರ ಜ್ವರ, ಕೆಮ್ಮು, ನೆಗಡಿಗೆ ಸಂಬಂಧಪಟ್ಟ ಡಾಕ್ಟ್ರ್ ಹತ್ರ ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಹುಷಾರು ಮಾಡ್ಕೋಬೇಕು ಅಷ್ಟೇ. ಸರ್, ಈಗ ಸರ್ಕಾರ ಹಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂದರೆ ಕಾನೂನುಗಳನ್ನ ತರ್ತಾ ಇದೆ, ಅದಕ್ಕೇನು ಹೇಳ್ತೀವಿ? ಸಾರ್ವಜನಿಕರು ಯಾವ ಥರ ಇರಬೇಕು ಅದ್ರ ಬಗ್ಗೆ? ಸರ್ಕಾರ ಅವರು ಜವಾಬ್ದಾರಿ ಇರುತ್ತೆ, ಆ ಜವಾಬ್ದಾರಿನ ಅವರು ಮಾಡ್ತಾ ಇರ್ತಾರೆ. ಅದನ್ನು ಅನುಸರಿಸೋದು ಸಾರ್ವಜನಿಕರ ಜವಾಬ್ದಾರಿ. ಅವರು ಏನೋ ಮಾಡಿರೋ ರೂಲ್ಸ್ ಅಂತೇಳಿ ನಾವು ಹೆಂಗೆ ಬೇಕು ಹಂಗೆ ಓಡಾಡ್ಕೊಂಡು ಹೆಂಗೆ ಇದ್ದರೆ ಸ್ವಲ್ಪ ಜಾಸ್ತಿ ಆಗ್ಬೋದು ಪ್ರಮಾಣ. ಇಲ್ಲ ಈ ಡಿಸೆಂಬರು, ಜನವರಿ ಕಡಿಮೆ ಆಗ್ಬೋದು. ಇಷ್ಟು ನಮಗೆ ತಿಳಿದಿರೋ ಅಂತ ಮಾಹಿತಿ. ಸಾರ್ವಜನಿಕರು ಏನು ನಿಯಮಗಳನ್ನ, ಕರೋನಾ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು. ಅದೇ ಮಾಸ್ಕ್ ಹಾಕ್ಕೋಬೇಕು, ಸ್ಯಾನಿಟೈಸರ್ ಯೂಸ್ ಮಾಡ್ಕೋಬೇಕು. ಸ್ವಲ್ಪ ಕಾಯಿಲೆ ಅಂಥದ್ದು ಇಂಥದ್ದು ಕಂಡು ಬಂದ ಸ್ವಲ್ಪ ಡಿಸ್ಟೆನ್ಸನ್ನು ಕಾಪಾಡ್ಕೋಬೇಕು. ಸರ್, ಈಗ ಹೊಸ ವರ್ಷಾಚರಣೆ ಬೇರೆ ಬರ್ತೈತೆ. ಹೊಸ ವರ್ಷಾಚರಣೆಯಲ್ಲಿ ಎಲ್ಲೋ ಒಂದು ಕಡೆ ಕರೋನಾ ಜಾಸ್ತಿ ಆಗೋ ಸಂಭವ ಜಾಸ್ತಿ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಹೊಸ ವರ್ಷ ಮನೆಯಲ್ಲೇ ಮಾಡ್ಕೋಬೋದಲ್ಲ. ಅಂದರೆ ಕರೋನಾ ರೂಲ್ಸನ್ನು ಫಾಲೋ ಮಾಡಿದರೆ ಉತ್ತಮ. ಇದೇನು ಕಂಪಲ್ಸರಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಏನೋ ಆ ಟೈಮ್ ಬಂದಿರೋದ್ರಿಂದ ಆ ಟೈಮಲ್ಲಿ ನಾವು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಹೋಗ್ಬೋದು. ನಂಬರ್ 1 ಮೈನ್ ಡೀಲರ್ ಶ್ರೀನಂದಿ ಸುಜುಕಿ ಶೋರೂಮ್ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ಇಲ್ಲಿ ಗ್ರಾಹಕರು ಸುಲಭವಾದ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿ ದರ ಮತ್ತು ಆಕರ್ಷಕ ಬಹುಮಾನಗಳನ್ನು ಪಡೆಯಬಹುದು. ಶ್ರೀನಂದಿ ಸುಜುಕಿ ಶೋರೂಮ್ ನಂಬರ್ 16/3 NH 75 ಬೈಪಾಸ್ ಸರ್ವಿಸ್ ರೋಡ್, ಟೇಕಲ್ ಬ್ರಿಡ್ಜ್ ಹತ್ತಿರ, ಪೇಟೆ, ಚಾಮರಹಳ್ಳಿ. ಮೊಬೈಲ್ ನಂಬರ್ 9740572589 9353486342. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.